ಪೂರ್ತಿ ಎಷ್ಟು ಕಷ್ಟಪಟ್ಟು ದುಡಿದಿದ್ದೀನಿ ಗೊತ್ತಾ? ಆದರೂ ಸಾಲ ತೀರಿಲ್ಲ. ನಾನು ಅಂದುಕೊಂಡ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನನಗಿಷ್ಟ ಬಂದ ಜೀವನನೂ ನಾನು ಕಟ್ಕೊಳ್ಳೋದಕ್ಕಾಗಲಿಲ್ಲ. ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ಜನ ಹೀಗೆ ಕೊರಗ್ತಾರೆ. ಇದೊಂದು ವಿಷಯ ನನಗೆ ಮುಂಚೆ ಗೊತ್ತಾಗ್ಬಿಟ್ಟಿದ್ದಿದ್ರೆ ನಾನು ಎಷ್ಟು ಸೇವ್ ಮಾಡಿರ್ತಿದ್ದೆ ಗೊತ್ತಾ? ನನ್ನ ಫ್ಯೂಚರ್, ನನ್ನ ಮಕ್ಕಳ ಫ್ಯೂಚರ್ನ ನಾನು ಕಾಪಾಡ್ಬೋದಾಗಿತ್ತು ಗೊತ್ತಾ? ಈಗ ಅದನ್ನು ಸರಿ ಮಾಡೋದಕ್ಕಾಗೋದಿಲ್ವಲ್ಲ ಅಂತ ಅವರು ನೋವನ್ನ ಅನುಭವಿಸ್ತಾರೆ. ಯಾಕೆ ಹೀಗಾಗುತ್ತೆ? ಮಾಂಟೆಸರಿಯಿಂದ ಮಾಸ್ಟರ್ ಡಿಗ್ರಿವರೆಗೆ 18 ವರ್ಷಗಳಿಗಿಂತ ಜಾಸ್ತಿ ಕಲಿತೀರಿ. ಆದರೆ ಎಲ್ಲಾದರೂ ಹಣಕಾಸನ್ನ ನಾನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನೀವು ಓದಿರೋದು ನಿಮಗೆ ನೆನಪಿದೆಯಾ? ಇಲ್ಲ. ಆ ಕಾರಣಕ್ಕೇನೆ ದಿನದಲ್ಲಿ 3-4 ಬಾರಿ ಹಣಕಾಸಿನ ಡಿಸಿಷನ್ ಅನ್ನು ನಾವು ತಗೊಂಡ್ರು ಹಣವನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ನೋಡಿ, ಹಣ ದುಡಿಯೋದಕ್ಕೆ ಹಾರ್ಡ್ ವರ್ಕ್ ಸಾಕು, ಆದರೆ ಹಣ ಬೆಳಿಬೇಕು ಅಂತಂದ್ರೆ ಸ್ಮಾರ್ಟ್ ವರ್ಕ್ ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ 74%, ಆದರೆ ಹಣಕಾಸು ಸಾಕ್ಷರತೆ ಪ್ರಮಾಣ ಬರೀ 24%. ಅಂದ್ರೆ 100 ಜನರಲ್ಲಿ 24 ಜನರಿಗೆ ಮಾತ್ರ ಹಣ ಹೇಗೆ ಮ್ಯಾನೇಜ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ಸ್ ಹೇಗೆ, ನನ್ನ ಹಣವನ್ನು ಬೆಳೆಸೋದಕ್ಕೆ ಇರುವ ಮಾರ್ಗಗಳೇನು, ಇದ್ರ ಬಗ್ಗೆ ಗೊತ್ತು. ಇನ್ನು ಮಿಕ್ಕವರಿಗೆ ಈ ಯಾವ ಅಂದಾಜು ಇಲ್ಲ. ರಾಜ್ಯದಲ್ಲೂ ಸಾಕ್ಷರತೆ ಪ್ರಮಾಣ 75% ಇದ್ರೆ ಹಣಕಾಸು ಸಾಕ್ಷರತೆ ಬರೀ 25%. 100ರಲ್ಲಿ 25 ಜನಕ್ಕೆ ಮಾತ್ರ ಅವರು ದುಡಿದ ಹಣ ಅವರ ಸಹಾಯಕ್ಕೆ ಬರೋದು ಹೇಗೆ ಅಥವಾ ಹೇಗೆ ನಾನು ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತು. ಮಿಕ್ಕವರಿಗೆ ಆ ಆಲೋಚನೆ ಇಲ್ಲ. ಕರ್ನಾಟಕದಲ್ಲೂ ಸಾಕ್ಷರತೆ ಪ್ರಮಾಣ 75%, ಆದರೆ ಹಣಕಾಸು ಸಾಕ್ಷರತೆ ಅಂತ ಬಂದಾಗ ಬರೀ 25%. ಸೊ ಹಣವನ್ನು ಉಳಿಸೋ ವಿಚಾರದಲ್ಲಿ ಡಿಸಿಪ್ಲಿನ್ನು, ಕಮಿಟ್ಮೆಂಟು, ಡೆಡಿಕೇಶನ್ನು ಇದೆಲ್ಲವೂ ಎಷ್ಟು ಇಂಪಾರ್ಟೆಂಟು, ಈಕ್ವಲಿ ಇಂಪಾರ್ಟೆಂಟು ಹಣಕಾಸು ಸಾಕ್ಷರತೆ, ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋದನ್ನು ನಾವು ಈಗಲೂ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಮುಂದಿನ ಭವಿಷ್ಯ ತೀರಾ ಚಾಲೆಂಜಿಂಗ್ ಆಗೇ ಇರುತ್ತೆ. ಜೀವನಕ್ಕೆ ಅತ್ಯವಶ್ಯಕವಾಗಿರುವ ಈ ಇಂಪಾರ್ಟೆಂಟ್ ಮಾಹಿತಿಯನ್ನ ಪ್ರತಿಯೊಬ್ಬ ವ್ಯಕ್ತಿಗೆ, ರಾಜ್ಯದ ಪ್ರತಿ ಮನೆಗೆ ತಲುಪಿಸೋ ಪ್ರಯತ್ನವನ್ನ ವಿಸ್ತಾರ ಮನಿ ಪ್ಲಸ್ ನಿಮ್ಮ ಹಣವನ್ನು ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಡೀಟೇಲ್ಡ್ ವಿಡಿಯೋಗಳ ಮುಖೇನ ಒಂದು ಆಂದೋಲನದ ರೀತಿಯಲ್ಲಿ ಮಾಡಿದೆ. ಈ ಆಂದೋಲನ ಯಶಸ್ವಿಯಾಗುವುದಕ್ಕೆ ನೀವು ಕೈ ಜೋಡಿಸಬೇಕು. ಇದು ರಾಜ್ಯದ ಅಥವಾ ಬರೀ ದೇಶದ ಸಮಸ್ಯೆ ಅಲ್ಲ, ಇದು ಜಾಗತಿಕ ಸಮಸ್ಯೆ. ಎಷ್ಟೋ ದೊಡ್ಡ ದೊಡ್ಡ ದೇಶಗಳಲ್ಲೂ ಹಣಕಾಸು ಸಾಕ್ಷರತೆ ಅಂತ ಬಂದಾಗ ಅಂಥ ಒಳ್ಳೆ ನಂಬರ್ಸ್ ಅಂತೂ ನಮಗೆ ಸಿಗೋದಿಲ್ಲ. ಹಣಕಾಸು ಸಾಕ್ಷರತೆ ಅನ್ನೋದು ಜಾಗತಿಕ ಸಮಸ್ಯೆ. ಯಾಕೆ ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ರಾಜ್ಯದಲ್ಲಿ ಹಣಕಾಸು ಸಾಕ್ಷರತೆ 25%, ಕೇರಳದಲ್ಲಿ 36%, ತಮಿಳುನಾಡಿನಲ್ಲಿ 22%, ಆಂಧ್ರ ಹಾಗೂ ತೆಲಂಗಾಣ ಸೇರಿದಂತೆ 23% ಇದೆ. ಮಹಾರಾಷ್ಟ್ರದಲ್ಲಿ 17%, ದೆಹಲಿಯಲ್ಲಿ 32% ಇದ್ರೆ ಪಶ್ಚಿಮ ಬಂಗಾಳದಲ್ಲಿ 21%, ಛತ್ತೀಸ್ಗಢದಲ್ಲಿ 4%, ಬಿಹಾರದಲ್ಲಿ 8%, ಅರುಣಾಚಲ ಪ್ರದೇಶದಲ್ಲಿ 10%, ಗೋವಾದಲ್ಲಿ 50%, ಗುಜರಾತ್ 83% ಹಣಕಾಸು ಸಾಕ್ಷರತೆಯೊಂದಿಗೆ ಇಡೀ ದೇಶದಲ್ಲೇನೆ ಟಾಪ್ ರಾಜ್ಯವಾಗಿ ಹೊರಹೊಮ್ಮಿದೆ. ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಚೀನಾದಲ್ಲಿ ಹಣಕಾಸು ಸಾಕ್ಷರತೆ 28%, ರಷ್ಯಾದಲ್ಲಿ 38%, ಬ್ರೆಜಿಲ್ನಲ್ಲಿ 35%, ದಕ್ಷಿಣ ಆಫ್ರಿಕಾದಲ್ಲಿ ಈ ಪ್ರಮಾಣ 42% ಇದೆ. ಇಡೀ ವಿಶ್ವದ ದೊಡ್ಡಣ್ಣ ಬಲಿಷ್ಠ ರಾಷ್ಟ್ರ ಅನ್ಸ್ಕೊಳ್ಳೋ ಅಮೆರಿಕಾದಲ್ಲಿ 38% ಜನ ಕ್ರೆಡಿಟ್ ಕಾರ್ಡ್ ಲೋನ್ ಅನ್ನು ಹೊಂದಿದ್ದಾರೆ. 33% ಜನ ತಮ್ಮ ರಿಟೈರ್ಮೆಂಟ್ಗೆ ಒಂದೇ $1 ಅನ್ನು ಸಹ ಉಳಿಸಿಕೊಂಡಿಲ್ಲ. ಇಷ್ಟರ ಮಟ್ಟಿಗೆ ಜಾಗತಿಕ ಸಮಸ್ಯೆಯಾಗಿ ಹಣಕಾಸು ಸಾಕ್ಷರತೆ ಅನ್ನೋದು ಕಾಡ್ತಾ ಇದೆ. ಎಷ್ಟು ದೊಡ್ಡ ಸಮಸ್ಯೆಯನ್ನ ಇಡೀ ವಿಶ್ವ ಅಡ್ರೆಸ್ ಮಾಡಿಲ್ವಾ ಅಂತ ಅಂದ್ಕೋಬೇಡಿ. ಅಮೆರಿಕಾದಲ್ಲಿ 21 ರಾಜ್ಯಗಳಲ್ಲಿ ಹಣಕಾಸು ಶಿಕ್ಷಣವನ್ನ ಕಡ್ಡಾಯಗೊಳಿಸಲಾಗಿದೆ. ರಷ್ಯಾದಲ್ಲಿ 2ನೇ ತರಗತಿಯಿಂದ 11ನೇ ತರಗತಿವರೆಗೆ ಸಾಮಾನ್ಯ ಶಿಕ್ಷಣದ ಜೊತೆಗೆ ಹಣಕಾಸು ಶಿಕ್ಷಣವನ್ನು ಪರಿಚಯಿಸಲಾಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲೂ ಹಣಕಾಸು ಶಿಕ್ಷಣವನ್ನ ಸಾಮಾನ್ಯ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ತಲುಪಿಸಲಾಗ್ತಾ ಇದೆ. ಹೀಗೆ ವಿಶ್ವದ ಇತರೆ ರಾಷ್ಟ್ರಗಳು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ತಾ ಇದೆ. ಆದರೆ ಭಾರತದಲ್ಲಿ ಅಂಥ ಪ್ರಯತ್ನ ಇನ್ನೂ ಆಗಿಲ್ಲ. ಅನೇಕ ರಾಜ್ಯಗಳಲ್ಲಿ ಪೇಚೆಕ್ ಟು ಪೇಚೆಕ್ ಬದುಕ್ತಾರೆ. ಅಂದ್ರೆ ಇವತ್ತು ಸ್ಯಾಲ್ರಿ ಬಂತು, ನಾಳೆ ಏನು ಅನ್ನೋ ಐಡಿಯಾ ಸ್ಯಾಲ್ರಿ ಬಂದ ಕಾರಣಕ್ಕಿದೆ. ಒಂದು ವೇಳೆ ಆ ಕೆಲಸ ಹೋಯ್ತಪ್ಪ ಅಥವಾ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಯ್ತು, ನಾನು ಸಾಮಾನ್ಯ ಖರ್ಚು ಮಾಡೋದಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕು ಅಥವಾ ಎಜುಕೇಷನ್ಗೆ ಜಾಸ್ತಿ ಖರ್ಚು ಮಾಡಬೇಕು, ಅದಕ್ಕೆಲ್ಲ ನಾನು ಹಣ ಹೇಗೆ ಹೊಂದಿಸ್ಕೊಳ್ಳಿ? ಒಂದು ವೇಳೆ ನನಗೆ ಆರೋಗ್ಯದ ಸಮಸ್ಯೆ ಆಯಿತು, ಆಗ ನಾನು ದುಡಿದಿದ್ದ ಹಣ ನನ್ನ ಸಹಾಯಕ್ಕೆ ಬರಬೇಕಲ್ವಾ? ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡಲಿ? ಈ ಯಾವುದಕ್ಕೂ ಸ್ಪಷ್ಟ ಉತ್ತರವನ್ನು ನಮ್ಮ ಜನರು ಇಲ್ಲಿವರೆಗೆ ಕಂಡುಕೊಂಡಿಲ್ಲ. ಆ ರೀತಿ ಆಗಬಾರದು.
ಜನ ಇನ್ಮೇಲಾದರೂ ತಮ್ಮ ಹಣವನ್ನು ಅವರು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕಲಿಬೇಕು. ಆ ಕಾರಣಕ್ಕೇನೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಇಂದ ಹಿಡಿದು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಅಥವಾ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಬಗ್ಗೆ, ನಮ್ಮ ಹಣವನ್ನು ನಾವು ಹೇಗೆ ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡೋದು, ನನ್ನ ಹಣ ನನ್ನ ಸಹಾಯಕ್ಕೆ ಬರಬೇಕಲ್ವಾ, ನನ್ನ ರಕ್ಷಕನಾಗಿ ನಿಲ್ಲಬೇಕಲ್ವಾ, ಅದಕ್ಕೆ ಬೇಕಾದ ಮಾಹಿತಿಯನ್ನು, ಹಣಕಾಸು ಸಾಕ್ಷರತೆಯನ್ನು ಪ್ರತಿ ಮನೆಗೆ ತಲುಪಿಸೋ ಪ್ರಯತ್ನ ವಿಸ್ತಾರ ಮನಿ ಪ್ಲಸ್ ಈ ವಿಡಿಯೋ ಸರಣಿಗಳ ಮುಖೇನ ಮಾಡುತ್ತೆ. ವಿಶ್ವದ ಇತರೆ ರಾಷ್ಟ್ರಗಳು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಿವೆ. ಆದರೆ ಭಾರತದಲ್ಲಿ ಇನ್ನೂ ಹಣಕಾಸು ಶಿಕ್ಷಣ ಅನ್ನೋದು ಪಠ್ಯಕ್ರಮದ ಭಾಗವಾಗಿಲ್ಲ. ದೇಶದ 3% ಜನರಿಗೆ ಹೂಡಿಕೆ ಅಂದ್ರೆ ಏನು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂದ್ರೇನು, ಕ್ರೆಡಿಟ್ ಸ್ಕೋರ್ ಅಂದ್ರೆ ಏನು, ಇನ್ಶೂರೆನ್ಸ್ ಯಾಕಾಗಿ ಮಾಡಿಸಬೇಕು, ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಸ್ಟಾಕ್ಸ್ ಆಗಲಿ ಅಥವಾ ರಿಟೈರ್ಮೆಂಟ್ ಪ್ಲಾನಿಂಗು, ಈ ಯಾವುದರ ಬಗ್ಗೆನೂ ಅಂದಾಜಿಲ್ಲ. ಷೇರುಪೇಟೆ ನಿಯಂತ್ರಣ ಮಂಡಳಿಯ ಅಂಕಿ ಅಂಶಗಳ ಪ್ರಕಾರ, ಅಂದ್ರೆ ಸೆಬಿ ಹೇಳೋ ಪ್ರಕಾರ, ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ಸಂಖ್ಯೆ 1,85,00,000. ಷೇರುಪೇಟೆಯಲ್ಲಿ ಭಾಗಿದಾರರಾಗಿರುವ ಸಂಖ್ಯೆ 1,20,00,000. 138 ಕೋಟಿ ಜನಸಂಖ್ಯೆ ಇರುವ ರಾಷ್ಟ್ರದಲ್ಲಿ ಇದು 2.2% ಅನ್ನೂ ಮೀರೋದಿಲ್ಲ. ಅಷ್ಟು ಜನರಿಗೆ ಮಾತ್ರ ಹಣಕಾಸು ನಿರ್ಧಾರಗಳ ಬಗ್ಗೆ ಅರಿವಿದೆ ಅಂತಾಯ್ತು. ಇನ್ನು ಎಷ್ಟೋ ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಈಗಲೂ ನಾವು 10% ಸ್ಯಾಲರಿ ಹೈಕ್ ಆದರೆ ಇನ್ಫ್ಲೇಷನ್ ಅನ್ನು ಲೆಕ್ಕಿಸದೆ 10% ಅಂತ ಖುಷಿ ಪಡ್ತೀವಿ. ಪ್ರತಿ ವರ್ಷ ಹಣದುಬ್ಬರ 6% ಜಾಸ್ತಿ ಆಗ್ತಿದ್ರೆ ಎಫೆಕ್ಟಿವ್ ಗ್ರೋತ್ ನಿಮಗೆ 4% ಕೂಡ ಆಗಿರೋದಿಲ್ಲ. ಅದರಿಂದ ನಿಮ್ಗೆ ಎಂಥ ಲಾಭನೂ ಆಗೋದಿಲ್ಲ. ಇದರ ಬಗ್ಗೆನೂ ಜನರಿಗೆ ಗೊತ್ತಿಲ್ಲದೆ, ತಮ್ಮ ಹಣವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅವರಿಗಿಷ್ಟಪಟ್ಟ ಜೀವನವನ್ನ ಅವರು ಜೀವಿಸೋದಕ್ಕಾಗೋದಿಲ್ಲ. ಇನ್ಮುಂದೆ ಆಗೋದು ಬೇಡ. ನಾವೆಲ್ಲರೂ ಟೀಮ್ ಆಗಿ ಕೆಲಸ ಮಾಡೋಣ. ಈ ಮಾಹಿತಿಯನ್ನ ಅಗತ್ಯ ಇರೋರಿಗೆ ರಾಜ್ಯದ ಪ್ರತಿ ಮನೆಗೆ ತಲುಪಿಸೋ ಪ್ರಯತ್ನ ನಾವು ಮಾಡೋಣ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನೀವು ಪಡ್ಕೊಳ್ಳಿ. ನೀವು ಕಲಿಯಿರಿ, ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿ. ಹೀಗೆ ಕರ್ನಾಟಕ ಹಣಕಾಸು ಸಾಕ್ಷರತೆಯಲ್ಲೂ ನಂಬರ್ 1 ಆಗಬೇಕು. ಆ ಉದ್ದೇಶವನ್ನ ನಾವು ನೀವು ಸೇರಿ ಸಾಧ್ಯವಾಗಿಸೋಣ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.